ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಘನಘೋರ ದುರಂತ 11 ಮಂದಿ ಬಲಿ ಪಡೆದ ಪ್ರಕರಣದಲ್ಲಿ ಮತ್ತೊಂದು ಹೆಸರು ಡಿಪಿಎಸ್ ಮುಖ್ಯಸ್ಥೆ ಸತ್ಯವತಿ ಹೆಸರು ಉಲ್ಲೇಖಿಸಿರುವಂತಹ ಬಿಜೆಪಿ ಹನ್ನೊಂದು ಮಂದಿ ಬಲಿ ಪಡೆದ ಪ್ರಕರಣದಲ್ಲಿ ಮತ್ತೊಂದು ಹೆಸರು ಡಿಪಿಎಆರ್ ಮುಖ್ಯಸ್ಥೆ ಸತ್ಯವತಿ ಹೆಸರು ಉಲ್ಲೇಖಿಸಿರುವಂತಹ ಬಿಜೆಪಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸತ್ಯವತಿ ತಲೆದಂಡಕ್ಕೆ ಆಗ್ರಹ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಭಿಮಾನಿಗಳನ್ನ ಬನ್ನಿ ಅಂತ ಹೇಳಿ ಸ್ವಾಗತಿಸಿದ್ದಾರೆ. ಸಾವು ನೋವುಗಳಿಗೆ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ. ಈ ಇಬ್ಬರ ತಲೆದಂಡ ಯಾವಾಗ ಅಂತ ಹೇಳಿ ಟ್ವಿಟರ್ನಲ್ಲಿ ಬಿಜೆಪಿ ಪೋಸ್ಟ್ ಅನ್ನ ಮಾಡಿದೆ. ಎಸ್ ವೀಕ್ಷಕರೇ, ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 11 ಮಂದಿ ಏನು ಸಾವಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಲವಾರು ಪೋಸ್ಟ್ಗಳ ಮೂಲಕ ತಮ್ಮ ಮನಸ್ಸಿನಲ್ಲಿರುವಂತದ್ದು ಹಾಗೆ ಯಾರ್ಯಾರಿಗೆ ಹೆಂಗೆ ಹೇಳಬೇಕು ಹಂಗಂಗೆ ಎಲ್ಲವೂ ಕೂಡ ಪೋಸ್ಟ್ ಮಾಡಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವೀಟ್ ಅನ್ನ ಮಾಡಿರುವಂತಹ ಬಿಜೆಪಿಗರು ಡಿಪಿಎಆರ್ ಮುಖ್ಯಸ್ಥೆ ಸತ್ಯವತಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸತ್ಯವತಿ ಅವರ ತಲೆದಂಡಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳನ್ನ ಬನ್ನಿ 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 ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಬನ್ನಿ ಅಂತ ವಿಧಾನಸೌಧದಲ್ಲಿ ಏನು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯ್ತಲ್ವಾ ಅದಾದ ನಂತರ ಬನ್ನಿ 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 ಅಂತ ಹೇಳಿ ಕರೆದಿದ್ದು ಅವರೇ. ಆ ಒಂದು ಕಾರಣಕ್ಕೆ ಸಾವು ನೋವುಗಳ ಕೊಲೆಗಡುಕ ಏನು ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಮನ್ ಇದು. ಬಿಜೆಪಿಗರು ಹೇಳ್ತಾ ಇರೋದೇನು, ಕಾಂಗ್ರೆಸ್ಸಿಗರು ಅದರಲ್ಲೂ ಕೂಡ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದ್ದು ಈ ಒಂದು ಸಾವು ನೋವಿಗೆ ಈಗ ಸತ್ಯವತಿ ಅವರ ಹೆಸರು ಕೂಡ ಸೇರಿಕೊಂಡಿದೆ. ಬಿ ದಯಾನಂದ್ ಅವರನ್ನು ಸೇರಿ ಒಂದಿಷ್ಟು ಜನ ಅಧಿಕಾರಿಗಳ ಅಮಾನತು ಕೂಡ ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಮಾಡಿತ್ತು, ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ತದಾದ ನಂತರ ರಾಜಕೀಯ ತಲೆದಂಡವೂ ಕೂಡ ಆಗಿತ್ತು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತಾಗಿದ್ರು. ಈಗ ಸತ್ಯವತಿ ಅವರವರೆಗೂ ಕೂಡ ಇದು ಹೋಗಿದೆ. ಹುಮ್ಮಸ್ಸಲ್ಲಿ ಆರ್ಸಿಬಿ ವಿಜಯೋತ್ಸವವನ್ನು ನಡೆಸಿ ಸಂಭ್ರಮ ಸಮಾರಂಭದಲ್ಲಿ ತಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿರೋ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ವಿರಾಟ್ ಕೊಹ್ಲಿಯಿಂದ ಹಿಡಿದು ಎಲ್ಲ ಆಟಗಾರರಿಗೂ ಕೂಡ ಸನ್ಮಾನ ಸಮಾರಂಭವನ್ನ ಮಾಡಿ ಕಳುಹಿಸಿ ಈಗ ಅವರು ಸ್ಟೇಡಿಯಂಗೆ ಹೋಗ್ತಾ ಇದ್ದಾರೆ, ಎಲ್ಲ ಸ್ಟೇಡಿಯಂಗೆ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ಜನ ಮಾತನಾಡಿದುಂಟು ಆ ಜೋಶಲ್ಲಿ ಹುಮ್ಮಸ್ಸಲ್ಲಿ. ಈಗ ಬಿಜೆಪಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದೆ. ಹಂಗಾದ್ರೆ ಏನಿದೆ, ಏನ್ ಹೇಳಿದ್ರು ಆ ಒಂದು ಸಮಯದಲ್ಲಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂಗೆ ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತೆ ಆರ್ಸಿಬಿ ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂಗೆ ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತೆ ಆರ್ಸಿಬಿ ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಸೀದಾ ವಿಧಾನಸೌಧ 4 ಗಂಟೆಗೆ. ಎಸ್ ವೀಕ್ಷಕರೇ,
ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರೋಗ್ರಾಮ್ 4 ಗಂಟೆಗೆ ಸ್ಟೇಡಿಯಂಗೆ ಹೋಗಿ ದಯವಿಟ್ಟು ಅಂತ ಹೇಳಿರುವಂತಹ ವಿಡಿಯೋವನ್ನ ಈಗ ಫ್ರೀಡಂ ಟಿವಿ ಪ್ರಸಾರ ಮಾಡಿತ್ತು. ಸತ್ಯವತಿ ಅವರು ದಯಮಾಡಿ ವಿಧಾನಸೌಧದ ಮುಂದೆ ಇದ್ದವರು ದಯಮಾಡಿ ಒಂದು ಸ್ಟೇಡಿಯಂಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳುವಂತಹ ಬೈಟ್ಗಳನ್ನು ನಾವು ಇವಾಗ ಪ್ಲೇ ಮಾಡಿದ್ವಿ. ಅಲ್ಲಿರುವಂತಹ ಜನರನ್ನ ಇಗ್ನೋರ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಸತ್ಯವತಿ ಅವರು ಹೇಳಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಚಿನ್ನಸ್ವಾಮಿಗೆ ಹೋಗಿ ಅಂತ ಹೇಳ್ಬೇಕಾದ್ರೆ ಜನಸಾಮಾನ್ಯರು ಹಾಗೂ RCB ಅಭಿಮಾನಿಗಳಿಗೆ ವ್ಯವಸ್ಥಿತವಾಗಿ ಏನಾದ್ರೂ ನಡೆದಿದ್ಯಾ, ವ್ಯವಸ್ಥಿತವಾಗಿ ಅಲ್ಲಿ ಆರ್ಗ್ಯುಮೆಂಟ್ ಅಲ್ಲೊಂದು ವ್ಯವಸ್ಥೆ ಮಾಡಿದಾರ ಅನ್ನುವಂಥದ್ದು ಕೂಡ ಅವ್ರು ನೋಡಿಲ್ಲ. ಇದೇ ಆಗಿರೋದು. ಅದಕ್ಕೆ ಬಿಜೆಪಿ ಈ ತರ ಅವರ ಒಂದು ಈ ಮಾತುಗಳನ್ನ ಟ್ವೀಟ್ ಮಾಡಿ ಹೇಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.